ಗಂಡ ಹೆಂಡತಿ ಅನ್ನೋ ಸಂಬಂಧ ಬರೀ ಕಾಗದದ ಮೇಲಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಮಗಳೇ, ಆ ಮನೆಗೆ ಮದುವೆ ಆಗಿ ಹೋಗ್ತಿದ್ಯಾ, ಅಲ್ಲಿರೋರ ಜೊತೆ ಸ್ನೇಹದಿಂದ ಇರು, ಪ್ರೀತಿಯಿಂದ ಇರು ಅಂತ ಹೇಳೋದು ಬಿಟ್ಟು ಎಚ್ಚರವಾಗಿರು, ಹುಷಾರಾಗಿರು ಅಂತ ಹೆದರ್ಸ್ತಾ ಇದೆಯಲ್ಲ ಅಮ್ಮ. ಅಲ್ಲ, ಈ ಮಗಿನ ಅದರ ಅಪ್ಪನ ಜೊತೆನೂ ಕಳಿಸ್ತಿಲ್ಲ, ತಾವು ನೋಡ್ಕೋತಿಲ್ಲ. ಯಾಕೆ ಹಿಂಗೆ ಮಾಡ್ತಾವ್ರೆ? ಸುಪ್ರಿಯ ಪುಟಿ, ಏನು ಮಾಡ್ತಿದ್ಯಾ? ಆಟ ಆಡ್ತಿದ್ಯಾ? ನಾನು ನಿನ್ನ ಜೊತೆ ಆಟ ಆಡ್ಲಾ? ಹಾಂ, ಏನು ಆಟ ಆಡೋಣ? ಇದಾ? ಇದನ್ನೇನು ಮಾಡೋದು? ಇದಕ್ಕ ಇದನ್ನ ಇದರಲ್ಲಿ ಪಟ್ಟಂತ ಹೊಡೆಯೋಣ. ನಿಮ್ ಕೆಲಸ ಬಿಟ್ಟು ಬೇರೆ ಯಾವ್ದೋ ಇಂಟ್ರೆಸ್ಟ್ ಜಾಸ್ತಿ ನಿಮ್ಗೆ? ಸಿನಿಮಾ. ಓ ರಿಯಲಿ? ನೀವು ಸಿನಿಮಾಸ್ ಬೇರೆ ನೋಡ್ತೀರಾ? ಆಫ್ ಕೋರ್ಸ್. ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದೇ ಒಂದು ಕನ್ನಡ ಫಿಲ್ಮ್ ಮಿಸ್ ಮಾಡ್ತಿರ್ಲಿಲ್ಲ. ಫಸ್ಟ್ ಡೇ ಫಸ್ಟ್ ಶೋಗೆ ನನ್ನ ಅಟೆಂಡೆನ್ಸ್ ಗ್ಯಾರಂಟಿ. ನಿನಗೆ? ನಾನು ಕನ್ನಡ ಸಿನಿಮಾ ಜಾಸ್ತಿ ನೋಡಲ್ಲ. ಹಿಂದಿ ಸಿನಿಮಾಸ್ ಅಂದ್ರೆ ನನ್ನ ಪ್ರಾಣ. ಅದರಲ್ಲೂ ಶಾರುಖ್ ಖಾನ್ ನನ್ನ ಫೇವ್ರೆಟ್ ಹೀರೋ. ಓ, ಹಾಗಿದ್ರೆ ನೀವು ಕನ್ನಡ ದ್ವೇಷಿಗಳು? ದ್ವೇಷ ಅಂತೇನಿಲ್ಲ, ನಿಮ್ಮಂಥವ್ರ ಸಾವಾಸ ಇದಕ್ಕಿಂತ ಮುಂಚೆ ಆಗಿರ್ಲಿಲ್ವಲ್ಲ, ಅದಕ್ಕೆ ಇರಬೇಕು. ನಿಮ್ಮ ಫೇವ್ರೆಟ್ ಹೀರೋ ಯಾರಂತ ಹೇಳಲೇ ಇಲ್ಲ? ಇನ್ಯಾರು? ಎವರ್ ಗ್ರೀನ್, ಎವರ್ ಯೂತ್, ದ ಒನ್ ಅಂಡ್ ಓನ್ಲಿ ಅಣ್ಣ ಅವರು. ಓ, ದಟ್ಸ್ ಗ್ರೇಟ್. ಅಪೂರ್ವ, ಯಾರು ಸಿನಿಮಾ ಬಿಟ್ಟರು ಸರಿ, ಅಣ್ಣವ್ರ ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಅದು ಏನೇ ಆಗೋಗ್ಲಿ ಮೊದಲನೇ ದಿನ ಮೊದಲನೇ ಶೋ ನೋಡಲೇಬೇಕು ಅಂತ ದೊಡ್ಡ ಫ್ಯಾನ್ ನಾನು. ಯುನೋ ಅಪೂರ್ವ, ಜೀವನ್ ಚೈತ್ರ ಸಿನಿಮಾ ನೋಡೋಕೆ ಹೋಗಿ ಟಿಕೆಟ್ ಸಿಗದೆ ಒದ್ದಾಡಿ ಗುದ್ದಾಡಿ ಬಟ್ಟೆ ಹರ್ಕೊಂಡಿದ್ದೆ, ಆದರೂ ಸಿನಿಮಾ ನೋಡದೆ ಬಿಡಲಿಲ್ಲ. ಅಷ್ಟೇ ಅಲ್ಲ, ಇವಾಗಲೂ ನನ್ನ ಮೊಬೈಲಲ್ಲಿರೋದು ಬರೀ ಅಣ್ಣವ್ರ ಹಾಡುಗಳು. ಅವರೇ ನನ್ನ ರೋಲ್ ಮಾಡೆಲ್ಲು. ಸುಖ ಬರಲಿ ದುಃಖ ಬರಲಿ ಅವ್ರ ಹಾಡನ್ನು ಕೇಳ್ತಾ ಇದ್ರೆ ಎಲ್ಲ ಮರ್ತು ಹೋಗುತ್ತೆ. ಬೇಕಾದ್ರೆ ಕೇಳಿಸ್ತೀನಿ, ಕೇಳು. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯದೆ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಪರವಾಗಿಲ್ಲ ಸರ್, ತುಂಬಾ ಒಳ್ಳೆ ಕಲೆಕ್ಷನ್ ಇಟ್ಕೊಂಡಿದ್ದೀರಾ. ಮತ್ತೇನೇನು ತಮಾಷೆ ಮಾಡ್ತಿದ್ದೆ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ನಿಮ್ಗೆ ಅಣ್ಣ ಅವ್ರ ಹಾಡಲ್ಲೇ ತುಂಬಾ ಇಷ್ಟವಾದ ಹಾಡು ಯಾವುದು? ಯು ವಾಂಟ್ ಟು ಲಿಸನ್ ಟು ಇಟ್? ಶೋರ್, ಕೇಳಿಸಿ ನೋಡೋಣ. ಅಂದ್ರೆ ಇವರಿನ್ನೂ ಪೂರ್ವಿ ಅವ್ರನ್ನ ಮರ್ತಿಲ್ಲ ಅನ್ಸುತ್ತೆ, ಅವ್ರ ನೆನಪಲ್ಲೇ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ನಾನಿನ್ನ ಮರೆಯಲ್ಲಾರೆ ಸಾಂಗ್ ಇಷ್ಟ ಅಂತ ಹೇಳ್ತಿದಾರ. ಇಲ್ಲಿಗೆಲ್ಲ ಯಾಕೆ ಕರ್ಕೊಂಡು ಬಂದ್ರಿ? ಏನಿಲ್ಲ ಲಕ್ಷ್ಮಿ, ದಿನಾಗ್ಲೂ ನಮ್ಮ ಕ್ಯಾಂಟೀನ್ ಫುಡ್ನೇ ತಿಂದು ನಿನ್ನ ನಾಲ್ಗೆಲ್ಲ ಮಾರ್ಕೆಟ್ ಆದಂಗೆ ಆಗಿರ್ತದಲ್ಲ,
ಅದಕ್ಕೆ ಅದಕ್ಕೆ ಒಂದು ಚೇಂಜ್ ಇರಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ವಾಟ್ಸ್ ಯುವರ್ ಪ್ರಾಬ್ಲಮ್ ನಾವು? ನೋ ಪ್ರಾಬ್ಲಮ್ ಸರ್. ಸರಿ. ಹಾಳಾದವಳು ನನ್ನ ಪ್ರಾಣ ತಿನ್ನಕ್ಕೆ ಇಲ್ಗೂ ಬಂದ್ಬಿಟ್ಲ. ಲಕ್ಷ್ಮಿ, ಯಾಕೆ ಏನಾಯ್ತು? ಅಲ್ಲೋಡಿ, ಅಪೂರ್ವ ಮತ್ತೆ ಸೂರ್ಯ ಮಾಮ ಬಂದಿದ್ದಾರೆ. ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಲಕ್ಷ್ಮಿ, ಅವ್ರನ್ನೇನ್ ಬಂದೆ. ನಮಸ್ಕಾರ ಅಪೂರ್ವ ಅವರೇ. ಓಹ್, ಹಾಯ್ ಲಕ್ಷ್ಮಿ, ಬಾ ಕೂತ್ಕೋ. ಇಲ್ಲ ಪರವಾಗಿಲ್ಲ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನು ಹೊರಗಡೆ ಬಂದಿದ್ರಾ? ಹಾ, ಹಾಗೆ ಸುಮ್ಮನೆ. ಒಳ್ಳೆಯದೆ. ಸುಪ್ರಿಯಾ ಎಲ್ಲಿ? ಅಪೂರ್ವ ಅವರೇ, ಸುಪ್ರಿಯಾ ಎಲ್ಲಿ ಅಂತ ಕೇಳಿದೆ. ಅದು ನಂಗೆ ಗೊತ್ತಿಲ್ಲ. ಮನೆಯಿಂದ ಬಂದವ್ರು ಇವ್ರು ತಾನೆ, ಇವ್ರನ್ನ ಕೇಳಬೇಕು. ಅಂದ್ರೆ ಸುಪ್ರಿಯಾ ಬಗ್ಗೆ, ಅವಳು ಏನ್ ಮಾಡ್ತಿದ್ದಾಳೆ, ಅವಳನ್ನ ಯಾಕೆ ಕರ್ಕೊಂಡು ಬಂದಿಲ್ಲ ಅನ್ನೋ ಬಗ್ಗೆ ಇಂಟ್ರೆಸ್ಟು ಇಲ್ವಾ ನಿಮ್ಗೆ? ಚೇಚೆ, ಹಾಗೇನಿಲ್ಲ. ಅವ್ರನ್ನ ಕೇಳಬೇಕು ಅಂತ ಹೇಳ್ತಿರೋದ್ರಲ್ಲೇ ನೀವು ಅವಳ ಬಗ್ಗೆ ಎನ್ಕ್ವೈರಿನೇ ಮಾಡಿಲ್ಲ ಅಂತ ಗೊತ್ತಾಗ್ತಿದೆ. ಅಲ್ಲ ಅಪೂರ್ವ ಮೇಡಮ್, ನಾಳೆ ನೀವು ಆ ಮಗುಗೆ ತಾಯಿ ಆಗ್ತಿರೋರು. ಅಲ್ಲೇ ಸೂರ್ಯ ಮಾಮ ನಿಮ್ಮನ್ನ ಮದುವೆ ಆಗ್ತಿರೋದೇ ಆ ಮಗುಗೋಸ್ಕರ. ಅದ್ರ ಸುಖಕ್ಕೋಸ್ಕರ ಅಂತಾದ್ಮೇಲೆ ನೀವು ಆ ಮಗುನೇ ಬಿಟ್ಟು ಅದನ್ನೇ ಮರೆತು ನಿಮ್ಮ ಪಾಡಿಗೆ ನೀವು ಹೊರಗಡೆ ಬಂದು ಹೀಗೆ ಜಾಲಿಯಾಗಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಆ ಪುಟ್ಟು ಕನ್ನಮ್ಮನ್ನ ಬಿಟ್ಟು ನೀವೀಗ ಹೊರಗಡೆ ಸುತ್ತಾಡ್ತಿದ್ದೀರಲ್ಲ, ಅದಕ್ಕೆ ಅನಾಥ ಪ್ರಜ್ಞೆ ಬೆಳೆಯೋದಿಲ್ವಾ? ಇಲ್ಲ ಲಕ್ಷ್ಮಿ, ಅದು ನೋಡಿ, ಕಾರಣಗಳನ್ನ ಕೊಡಬೇಡಿ. ನಿಮ್ಮಿಂದ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋದೆ ಆ ಮಗುಗೆ ತಾಯಿ ಪ್ರೀತಿನ, ಮಲ್ತಾಯಿ ಪ್ರೀತಿ ಅಲ್ಲ. ಹಲೋ, ಯಾವಾಗ ಏನ್ ಮಾಡ್ಬೇಕು, ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾರ ಬಗ್ಗೆ ಎಷ್ಟು ಕಾಳಜಿ ತಗೊಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟಕ್ಕೂ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ನನ್ನನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕೆ ನಿನಗೇನೇ ಹಕ್ಕಿದೆ? ನೀನ್ ಯಾರಿದ್ದಲ್ಲ ಕೇಳೋದಕ್ಕೆ? ಸಾರಿ ಅಪೂರ್ವ ಅವರೇ, ನಾನು ಕೇಳಿದ ಪ್ರಶ್ನೆ ನ್ಯಾಯವಾದ್ದು. ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ನನ್ನ ಮೇಲೆ ಕೂಗಾಡಿದ್ರೆ ನಾನು ಯಾರು, ನನಗೇನು ಹಕ್ಕಿದೆ ಅನ್ನೋದನ್ನ ನಾನು ಪಬ್ಲಿಕ್ ಆಗೇ ಹೇಳಬೇಕಾಗತ್ತೆ. ಲಕ್ಷ್ಮಿ, ಕಾಲೇಜ್ ಗೊತ್ತಾಯ್ತದೆ, ನಡಿ ಹೋಗ್ಮಾ. ಅಲ್ಲ ಗಣೇಶ. ಲಕ್ಷ್ಮಿ, ಇದ್ರ ಬಗ್ಗೆ ಆಮೇಲೆ ಮಾತಾಡ, ನಡಿ ಇವಾಗ. ಅಲ್ಲ ರಾಹುಲ್. ಲಕ್ಷ್ಮಿ, ಅಲ್ಲ ಗಣೇಶ. ಬಾ ಅಂಟಮ್ಮ, ಬಾರ. ಈಗಲೇ ಇಷ್ಟು ಕೇರ್ಲೆಸ್ ಮಾಡೋರು ನಾಳೆ ಮಗುನ್ ಚೆನ್ನಾಗಿ ನೋಡ್ಕೋತಾರ? ಇವಳನ್ನ ಹೇಗೆ ನಂಬೋದು ರಾಹುಲ್? ಇರ್ಲಿ ಬಾ ಲಕ್ಷ್ಮಿ, ಅವ್ರವ್ರು ಮಾಡಿದ್ದವ್ರವ್ರಿಗೆ ಅನುಭವಿಸ್ತಾರ, ಬಾ.
ನೋಡಿಮ್ಮ, ಈ ತಿಂಗಳು 23ನೇ ತಾರೀಕು ತುಂಬ ಒಳ್ಳೆ ಮುಹೂರ್ತ ಇದೆ. ಸೂರ್ಯ ಅಪೂರ್ವ ಅನ್ನೋ ಹೆಸರಿಗೆ ಹೇಳಿ ಮಾಡಿಸಿರೋ ಮುಹೂರ್ತ. ಆ ದಿನ ಮದುವೆ ಮಾಡ್ಬೋದು. ತುಂಬ ಸಂತೋಷ ಪುರೋಹಿತ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಬರ್ತೀನಮ್ಮ. ಬರ್ತೀನಮ್ಮ. ಸೂರಿ, ಅಪೂರ್ವ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸುನಂದ ಅವರೇ. ಸುನಂದ ಅವರೇ, ಈಗ ನಿಮ್ಗೆ ಖುಷಿ ಆಯಿತು ತಾನೇ? ಖುಷಿನೇ. ಮತ್ತೆ ನಿಮ್ಮ ಮಾತಲ್ಲಿ ಇನ್ನೂ ಅನುಮಾನ ಇರೋ ಹಾಗಿದೆ. ಅದು ನಿನ್ನೆ ಸೂರ್ಯ ಅಪೂರ್ವ ಇಬ್ಬರು ರೆಸ್ಟೋರೆಂಟಿಗೆ ಹೋಗಿದ್ದಾಗ ಲಕ್ಷ್ಮಿನೂ ಅಲ್ಲಿಗೆ ಬಂದ್ಲಂತೆ. ನೋಡಿ, ನೀವು ಮಂತ್ರಿಗಳೇ ಆಗಿರಬಹುದು, ನಿಮ್ಮ ಹತ್ರ ಹಣ ಅಧಿಕಾರ ಎರಡೂ ಇರಬಹುದು. ಆದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದರೆ ಇವತ್ತಿನ ಸಮಾಜ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಲ್ವಾ?